ಈ ವಾರ ನಾವು ನೋಡಿದ ಸಿನಿಮಾ ಟಾಕ್ಸಿಕ್ ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ತುಂಬ ನಿರೀಕ್ಷೆಯನ್ನು ಮತ್ತು ಕುತೂಹಲವನ್ನು ಮೂಡಿಸಿದಂತಹ ಚಿತ್ರ. ಕೊನೆಗೂ ಆ ಚಿತ್ರ ರಿಲೀಸ್ ಆಯಿತು. ಒಂದಿಷ್ಟು ಕುತೂಹಲ ನಿರೀಕ್ಷೆಗಳು ಕೂಡ ತೆರೆ ಬಿದ್ದಿದೆ. ಹಾಗಾದರೆ ಸಿನಿಮಾ ಹೇಗಿದೆ ಅನ್ನೋದಕ್ಕೆ ಉತ್ತರ ಇದು. ಟಾಕ್ಸಿಕ್ ತುಂಬ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂಥ ಸಿನಿಮಾ. ಆದರೆ ಸಿನಿಮಾದಲ್ಲಿ ಯಾವ ಮಟ್ಟಿಗೆ ಆ ಕಂಟೆಂಟ್ ಸದ್ದು ಮಾಡ್ತು ಅಂತ ಹೇಳೋದಾದರೆ, ಸಿನಿಮಾದ ನಿರೀಕ್ಷೆ ಏನು ಇಟ್ಕೊಂಡು ಹೋಗ್ತೀರಿ, ತುಂಬ ದೊಡ್ಡ ಮಟ್ಟದ ನಿರೀಕ್ಷೆ. ಸೊ ಆ ನಿರೀಕ್ಷೆ ಇಟ್ಕೊಂಡು ಹೋಗೋದು ಅಲ್ಲಿ ಒಂದಷ್ಟು ನಿರಾಸೆ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ, ಯಶ್ ಅವರ ಹಿಂದೆ ಮಾಡಿದಂಥ ಸಿನಿಮಾಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಸಿನಿಮಾನ ನೋಡೋಕ್ಕೆ ಹೋದರೆ ಒಂದಿಷ್ಟು ಏನಾದರೂ ದೊಡ್ಡದಾಗಿ ಅಥವಾ ಇನ್ನೊಂದಿಷ್ಟೇನೋ ಬೇರೆ ರೀತಿಯಾಗಿ ಸಿನಿಮಾ ನೋಡ್ಸ್ಕೊಂಡು ಹೋಗುತ್ತೆ ಅನ್ನೋ ಊಹೆ ಕಲ್ಪನೆ ಇದ್ದರೆ ದಯವಿಟ್ಟು ಅದನ್ನು ಬಿಟ್ಟು ಹೋಗಿ. ಯಾಕೆಂದರೆ ಟಾಕ್ಸಿಕ್ ಆರಂಭದಿಂದನೂ ಕೂಡ ರಿಲೀಸ್ ಆಗೋವರೆಗೂ ಸಾಕಷ್ಟು ಸುದ್ದಿಯನ್ನು ಮಾಡಿತ್ತು, ದೊಡ್ಡ ಸದ್ದನ್ನು ಕೂಡ ಮಾಡಿತ್ತು. ಆದರೆ ಸಿನಿಮಾ ಥಿಯೇಟ್ರ್ ಒಳಗೆ ಹೋಗಿ ಕೂತಾಗ ಸಿನಿಮಾ ನೋಡುಗರಿಗೆ ಅಷ್ಟೇನೂ ರುಚಿಸಲ್ಲ. ಯಾಕೆಂದರೆ ಸಿನಿಮಾದಲ್ಲಿ ಮೊದಲ ಅರ್ಧ ಒಂದು ವೇಗವನ್ನು ಪಡ್ಕೊಳ್ಳುತ್ತೆ, ಸೆಕೆಂಡ್ ಹಾಫ್ ಕೂಡ ನೀವು ನೋಡುವಾಗ ಒಂದಷ್ಟು ಜೋರಾದ ವೇಗ ಇದೆ. ಆದರೆ ಅಲ್ಲಿ ಕಂಟೆಂಟಲ್ಲಿ ಒಂದಿಷ್ಟು ಗೊಂದಲ ಇದೆ. ಸೊ ಕತೆ ತುಂಬ ನೀಟಾಗಿ ನರೇಟ್ ಮಾಡಿದ್ದಾರೆ, ಆದರೆ ಸ್ಕ್ರೀನ್ ಪ್ಲೇಲಿ ಇನ್ನೊಂದಿಷ್ಟು ಆಟ ಆಡುವಂತಹ ಎಲ್ಲ ಪ್ರಯತ್ನಗಳಿದ್ದು ಅದು ಆಗಿಲ್ಲ. ಆದರೆ ಇದು ನಿರ್ದೇಶಕರ ಸಿನಿಮಾನ ಅನ್ನೋ ಒಂದು ಅನುಮಾನ ಕೂಡ ಬರುತ್ತೆ. ಯಾಕಂತಂದರೆ ಒಬ್ಬ ಲೇಡಿ ನಿರ್ದೇಶಕಿ ಹೇಗೆಲ್ಲ ಮಾಡ್ಬೋದು, ಹೇಗೆ ಮಾಡಿರ್ತಾರೆ ಅನ್ನೋದಕ್ಕೆ ಸಿನಿಮಾ ಒಂದಷ್ಟು ಪ್ರಶ್ನೆಗಳನ್ನು ಬಿಟ್ಟಿದೆ. ಸೊ ಆರಂಭದಲ್ಲಿ ನಿಮಗೆ ಹೇಳ್ದಂಗೆ ಫಸ್ಟ್ ಹಾಫ್ ನಿಮಗೆ ತುಂಬ ಸರಾಗವಾಗಿ ಕಾಣಿಸ್ಕೊಂಡು ಹೋಗುತ್ತೆ, ಆದರೆ ದ್ವಿತೀಯಾರ್ಧದಲ್ಲಿ ಒಂದಷ್ಟು ಗೊಂದಲ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ. ಇಡೀ ಸಿನಿಮಾ ತುಂಬ ಅದ್ಭುತವಾಗಿ ಮೇಕಿಂಗ್ ಕಾಣುತ್ತೆ, ಮೇಕಿಂಗ್ ವಿಚಾರದಲ್ಲಿ ಯಾವುದೇ ಮೈನಸ್ ಇಲ್ಲ. ಆದರೆ ಎಲ್ಲೋ ಒಂದು ವಿಷಯ ಹೇಳಬೇಕು ಅಂತಂದರೆ, ಕಥೆಯಲ್ಲಿ ಇನ್ನೊಂದಿಷ್ಟು ಗಟ್ಟಿತನ ಬೇಕಿತ್ತು, ಚಿತ್ರಕಥೆಯಲ್ಲಿ ಇನ್ನೊಂದಿಷ್ಟು ಆಟವನ್ನು ಆಡುವಂಥ ಎಲ್ಲ ಸಾಧ್ಯತೆಗಳು ಇತ್ತು. ಆದರೆ ಚಿತ್ರಕಥೆ ಎಲ್ಲೋ ಒಂದು ರೀತಿ ಜಾಳು ಅನಿಸುತ್ತೆ. ಸೊ ಉಳಿದಂತೆ ರಾಶಿ ಪಾತ್ರಗಳು ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತವೆ. ಎಲ್ಲ ಪಾತ್ರಗಳು ಕೂಡ ಅವರ ಪಾತ್ರವನ್ನು ಸಲ್ಲಿಸಿದ್ದಾರೆ, ನಿಜವಾಗೂ ನ್ಯಾಯ ಸಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಮೇಕಿಂಗ್ ವಿಚಾರಕ್ಕೆ ಬರೋದಾದರೆ, KVN ಪ್ರೊಡಕ್ಷನ್ ಅಂತ ದೊಡ್ಡ ಸಂಸ್ಥೆ ಯಾವುದೇ ರೀತಿಯಾದ ಒಂದು ಸಣ್ಣ ಕೊರತೆಯನ್ನು ಕೂಡ ಕಾಣದಂತೆ ಅದ್ಧೂರಿಯಾಗಿ ಈ ಮೇಕಿಂಗ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಆ ಕಾಲಘಟ್ಟದ ಗೋವಾವನ್ನು ಕೂಡ ಇಲ್ಲಿ ನೋಡ್ಬೋದು. ಒಂದಿಷ್ಟು ಅಬ್ರಾಡಲ್ಲಿ ಇರ್ತಕ್ಕಂಥ ಸನ್ನಿವೇಶಗಳು ಕೂಡ ನಿಮಗೆ ಕಣ್ಣಿಗೆ ಕಲರ್ಫುಲ್ ಆಗಿ ಕಾಣುತ್ತೆ. ಇಡೀ ಸಿನಿಮಾ ಅದ್ಭುತವಾಗಿ ನಿಮಗೆ ಕಟ್ಕೊಡುವಂಥ ಪ್ರಯತ್ನ ಇಲ್ಲ ಆಗಿದ್ರೂ ಕೂಡ ಎಲ್ಲ ಒಂದು ಕಡೆಗೆ ಇನ್ನೊಂದಿಷ್ಟೇನೋ ಬೇಕಿತ್ತೇನೋ ಅಂತ ಅನಿಸುತ್ತೆ. ಸೊ ಇಡೀ ಸಿನಿಮಾದಲ್ಲಿ ಹೀರೋ ಹೇಗೆ ಮಾಡಿದ್ದಾನೆ ಅಂತ ನಿಮಗೆ ಪ್ರಶ್ನೆ ಬರ್ಬೋದು, ಆದರೆ ಇಲ್ಲಿ ಹೀರೋ ಅನ್ನೋದೇ ಇಲ್ಲ. ಯಾಕೆ ಹೇಳಿದ್ರೆ ಇಡೀ ಸಿನಿಮಾದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ವಿಲನ್ಗಳೇ. ಹಾಗಾಗಿ ನೀವು ಹೀರೋನ ತಲೆಯಲ್ಲಿ ಇಟ್ಕೊಂಡು ಈ ಸಿನಿಮಾ ನೋಡಬೇಕು ಅಂತ ಇದ್ದರೆ ಸೊ ಅದನ್ನು ಇಲ್ಲೇ ಬಿಟ್ಟು ಹೋಗಿ. ಆದರೆ ಒಂದು ಸಣ್ಣ ನಿರೀಕ್ಷೆ ಇಟ್ಕೊಂಡು ಹೋಗ್ಬೋದು. ಯಾಕಂದರೆ ಒಂದು ಕನ್ನಡದ ಸಿನಿಮಾ ದೊಡ್ಡ ಮಟ್ಟದ ಗ್ಲೋಬಲ್ ಲೆವೆಲ್ಗೆ ಸಿನಿಮಾ ಆಗ್ತಾ ಇದೆ, ಬಂದಿದೆ ಅನ್ನೋ ಕಲ್ಪನೆನ ಇಟ್ಕೊಂಡು ಹೋದರೆ ಒಂದಿಷ್ಟು ಸಣ್ಣ ನಿರಾಸೆ ಕೂಡ ನಿಮಗೆ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾದಲ್ಲಿ ಹಾಡುಗಳು ಆರಂಭದಲ್ಲಿ ಏನು ತಬಾಹಿ ಒಂದು ಸಿನಿಮಾ ಹಾಡು ಬಂತು, ಆ ಹಾಡು ಒಂದಿಷ್ಟು ನಿಮಗೆ ನೋಡಬೇಕು ಅನಿಸುತ್ತೆ, ಕೇಳಬೇಕು ಅನಿಸುತ್ತೆ. ಉಳಿದಂತೆ ಯಾವ ಹಾಡುಗಳು ನಿಮಗೆ ಗುಣಬೇಕಂತ ಅನಿಸೋದಿಲ್ಲ. ಇನ್ನು ಸಿನಿಮಾದಲ್ಲಿ ಹೀರೋ ಇಲ್ಲ ಅಂತ ಹೇಳಿದೆ, ಆದರೆ ನಿಜವಾದ ಹೀರೋ ಅಂತಂದರೆ ಕ್ಯಾಮ್ರಾಮನ್. ಸೊ ಕ್ಯಾಮ್ರಾಮನ್ ಇಲ್ಲಿ ಅದ್ಭುತವಾದಂಥ ಕೈಚಳಕವನ್ನು ಮಾಡಿದರೆ, ಉಳಿದಂತೆ ಆ್ಯಕ್ಷನ್ ವಿಭಾಗ ಇಲ್ಲಿ ಮತ್ತೊಂದು ಹೈಲೈಟು. ಸೊ ಇಡೀ ಸಿನಿಮಾದಲ್ಲಿ ನಿಮಗೆ ಇವೆರಡು ಕೂಡ ಅದ್ಭುತವಾಗಿ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಪ್ರತಿ ಸೀನಲ್ಲೂ ಕೂಡ ಇಲ್ಲಿ ಹೇರಳವಾದಂಥ ಡ್ರಿಂಕ್ಸನ್ನು ಕಾಣಬಹುದು, ಬಾಟಲ್ಗಳನ್ನು ಕಾಣಬಹುದು, ಸಿಗಾರ್ಗಳನ್ನು ಕಾಣಬಹುದು, ಸಿಗರೇಟ್ ಕಾಣಬಹುದು, ಹಾಗೆಯೇ ರಕ್ತ. ಎಸ್, ಇಲ್ಲಿ ಬ್ಲಡ್ ಶೇಡ್ ಸಾಕಷ್ಟಿದೆ. ಇಡೀ ಸಿನಿಮಾದ ಉದ್ದಕ್ಕೂ ಕೂಡ ಬ್ಲಡ್ಡು, ಗನ್ನು, ಸೌಂಡು ಇಷ್ಟೇ, ಇದರ ಹೊರತಾಗಿ ಬೇರೆ ಏನೂ ಇಲ್ಲ. ಇನ್ನು ಯಶ್ ಸಿನಿಮಾದಲ್ಲಿ ಒಂದು ಸಿಗ್ನೇಚರ್ ನೀವು ಕಾಣ್ತಾ ಇದ್ರಿ, ಈ ಎಮೋಷನಲ್, ಅದರಲ್ಲೂ ತಾಯಿ ಸೆಂಟಿಮೆಂಟ್, ಇಲ್ಲೂ ಕೂಡ ತಾಯಿ ಸೆಂಟಿಮೆಂಟ್ ಇದೆ. ಹಾಗಾದರೆ ತಾಯಿ ಸೆಂಟಿಮೆಂಟ್ ಎಷ್ಟರ ಮಟ್ಟಿಗೆ ಇಲ್ಲಿ ವರ್ಕೌಟ್ ಆಗಿದೆ ಅಂತಂದರೆ, ಸೊ ಎಲ್ಲದೂ ಕೂಡ ವರ್ಕೌಟ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಕೊನೆಯ ಕ್ಲೈಮ್ಯಾಕ್ಸ್ ದೃಶ್ಯ ಒಂದಿಷ್ಟು ಕಣ್ಣಿಗೆ ಕಟ್ ಕೊಡುತ್ತೆ. ಯಾಕಂದರೆ ಒಂದಷ್ಟು ಎಮೋಷನಲ್ ಕೂಡ
ನಿಮಗೆ ಕಾಡುತ್ತೆ. ಸೊ ಸಿನಿಮಾ ಅಂದಮೇಲೆ ಭಾವುಕತೆ ಇರಬೇಕು, ಆದರೆ ಆ ಭಾವನಾತ್ಮಕ ಸನ್ನಿವೇಶಗಳನ್ನು ಇಲ್ಲಿ ತುಂಬ ನೀಟಾಗಿ ಸೆರೆ ಹಿಡಿಯುವಂಥ ಪ್ರಯತ್ನವನ್ನು ಇಲ್ಲಿ ನಿರ್ದೇಶಕರು ಮಾಡಿದ್ದಾರೆ. ಇನ್ನೊಂದು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ಅಂಶ ಅಂತಂದರೆ, ಇಲ್ಲಿ ಅಪ್ಪ ಮತ್ತು ಮಗ ಇಬ್ಬರ ನಡುವೆ ನಡೆಯುವ ಒಂದು ಕಾದಾಟ, ಒಂದು ಗ್ಯಾಂಗ್ಸ್ಟರ್ ಕತೆ ಇದಾಗಿದ್ರೂ ಕೂಡ ಅಪ್ಪ ಮಾಡುವ ಒಂದು ಸಣ್ಣ ತಪ್ಪು ಮಗನನ್ನು ಹೇಗೆ ಆಕ್ರೋಶಕ್ಕೆ ಗುರಿ ಮಾಡುತ್ತೆ ಅನ್ನೋದು ಇಡೀ ಸಿನಿಮಾದ ಒನ್ ಲೈನ್. ಇಲ್ಲಿ ಒಂದಿಷ್ಟು ಲೇಡೀಸ್ ಅಂತ ನೀವು ಟ್ರೈಲರ್ನಲ್ಲಿ ಏನು ಕೇಳಿದ್ರಿ, ಆ ಲೇಡೀಸ್ಗಳ ಒಂದು ಫೈಟ್ ಇದೆ, ಅದು ತುಂಬ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ಉಳಿದಂತೆ ಒಂದಷ್ಟು ಪಾತ್ರಧಾರಿಗಳು ಯಾರೆಲ್ಲ ಇದ್ದಾರೆ, ಸೊ ಎಲ್ಲರೂ ಕೂಡ ಕಿಯಾರಾ ಅದ್ವಾನಿ ಇಲ್ಲಿ ಕಣ್ಣಿಗೆ ಕಟ್ಟುವಂಥ ಪಾತ್ರವನ್ನು ಅವ್ರು ನಿರ್ವಹಿಸಿದ್ದಾರೆ. ನಯನತಾರ ಕೂಡ ಅಷ್ಟೇ ಲೇಡಿ ಸೂಪರ್ ಸ್ಟಾರ್ ಅಂತ ಹೆಸರಿಗೆ ತಕ್ಕಂಗೆ ಅವರಿಲ್ಲಿ ಯಶ್ ಅವರ ಅಕ್ಕನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಒಂದಷ್ಟು ಬಾಲಿವುಡ್ನ ನಟರು, ಆಮೇಲೆ ಹಾಲಿವುಡ್ನ ಒಂದಷ್ಟು ಕಲಾವಿದರು ಕೂಡ ಇಲ್ಲಿ ಹೇರಳವಾಗಿ ಇದ್ದರೂ ಕೂಡ ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ನಿಭಾಯಿಸಿದ್ದಾರೆ. ಒಟ್ಟಾರೆ ಹೇಳೋದಾದರೆ ಯಶ್ ಫ್ಯಾನ್ಸಿಗೆ ಈ ಸಿನಿಮಾ ರುಚಿಸ್ಬೋದು, ಆದರೆ ಸಿನಿಮಾವನ್ನು ಬೇರೆ ರೀತಿಯಾಗಿ ಯೋಚಿಸುವ, ಕಂಟೆಂಟ್ ಬೇಕೆನ್ನುವ ಅಥವಾ ಎಮೋಷನಲಿ ಕನೆಕ್ಟ್ ಆಗುತ್ತೆ ಅಂತ ಏನು ಅಂದ್ಕೊಂಡು ಹೋಗ್ತಾರೆ ಅಂಥವ್ರಿಗೆ ಈ ಸಿನಿಮಾ ರುಚಿಸೋದು ಸ್ವಲ್ಪ ಕಷ್ಟ. ಸೊ ಏನೇ ಆಗಲಿ, ಟಾಕ್ಸಿಕ್ ಕನ್ನಡದ ಸಿನಿಮಾ ಜಾಗತಿಕವಾಗಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು ನಿಜ, ಆದರೆ ಸಿನಿಮಾ ಬಿಡುಗಡೆ ಆದಾಗ ಎಷ್ಟು ಜನಗಳ ಮನಸ್ಸನ್ನು ಗೆಲ್ಲುತ್ತೆ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯವಾಗಿ ಅದನ್ನು ಗಮನಿಸಬೇಕಾಗುತ್ತೆ. ಇಲ್ಲಿ ಎಲ್ಲದೂ ಕೂಡ ಅದ್ದೂರಿಯಾಗಿದೆ, ಆದರೆ ಕಂಟೆಂಟ್ ವಿಚಾರದಲ್ಲಿ ಯಶ್ ಏನಾದರೂ ಎಡವಿದ್ರಾ ಅಥವಾ ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ ಯಶ್ ಇನ್ನೊಂದು ಸ್ವಲ್ಪ ಬಿಗಿ ಹಿಡಿತನ ಇರಬೇಕಿತ್ತ ಅನಿಸುತ್ತೆ. ಒಂದಂತೂ ಇಷ್ಟ ಆಗುತ್ತೆ, ಯಶ್ ಅವರ ನಟನೆ. ಯಶ್ ಆರಂಭದಿಂದ ಅಂತ್ಯದವರೆಗೂ ಕೂಡ ಪ್ರತಿಯೊಂದು ಸ್ಕ್ರೀನಲ್ಲಿ ಅವರೇ ಕಾಣ್ತಾರೆ. ಹಾಗಾಗಿ ಯಶ್ ಇಲ್ಲಿ ಕೊಂಡಾಡುವಂಥ ನಟ ಅಂತ ಮತ್ತೊಮ್ಮೆ ಇಲ್ಲಿ ಸಾಬೀತನ್ನು ಮಾಡಿದ್ದಾರೆ. ಸೊ ಅವರ ಡೈಲಾಗ್ ಇರ್ಬೋದು, ಡೆಲಿವರಿ ಆಗಿದ್ದು ಎಲ್ಲವೂ ಇಷ್ಟ ಆಗುತ್ತೆ. ಅಲ್ಲಲ್ಲಿ ಡೈಲಾಗ್ ನಿಮಗೆ ರುಚಿಸ್ತವೆ ವಿನಃ ಉಳಿದಂತೆ ಸಿನಿಮಾ ಓವರಾಲ್ ಸಿನಿಮಾ ನೋಡಿದಾಗ ಹೊರಗೆ ಬಂದಾಗ ತುಂಬ ಅವಧಿ ತಗೊಂಡ್ಕೊಂಡಿರುತ್ತೆ. ಸೊ ಆ ಅವಧಿ ತಕ್ಕಂಥ ಸಿನಿಮಾ ಇದಾಗುತ್ತಾ ಇಲ್ಲೋ ಅನ್ನೋದೇ ಹೊರಗೆ ಬಂದು ಕೂಡ ಕಾಡುವಂಥ ಪ್ರಶ್ನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.